ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ನಾವು KSOU ಮೂಲಕ BEd ಅನ್ನು ಯಾವ ರೀತಿಯಾಗಿ ಮಾಡಬಹುದು, ಯಾವ ರೀತಿಯಾಗಿ ಅಡ್ಮಿಷನ್ ಪಡ್ಕೊಳ್ಳೋದು, ಫೀಸ್ ಎಷ್ಟಿದೆ, ಹಾಗೆ ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿಯಾಗಿದೆ, ಅದರಲ್ಲಿ BEd ಮಾಡಿದ್ರೆ ವ್ಯಾಲ್ಯೂ ಇದೆಯಾ ಅಥವಾ ಅದಕ್ಕೆ ರೆಕಾಗ್ನೈಸೇಷನ್ ಇದೆಯಾ ಅಥವಾ ಮಾನ್ಯತೆ ಇದೆಯಾ ಅನ್ನುವಂತಹ ಕೆಲವೊಂದಿಷ್ಟು ಸಹಜವಾದ ಗೊಂದಲಗಳು ಸದ್ಯ ನಮ್ಮ ತಲೆಯಲ್ಲಿ ಓಡಾಡ್ತಾ ಇದಾವೆ. ಆ ಎಲ್ಲ ಗೊಂದಲಗಳಿಗೆ ಸ್ಪಷ್ಟತೆ ಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ತರ ಮಾಡ್ತೀನಿ, ನೇರವಾಗಿ ವಿಡಿಯೋದ ವಿಷಯಕ್ಕೆ ಹೋಗೋಣ. ಈ ವಿಡಿಯೋದಲ್ಲಿ ನಾವು KSOU ನಲ್ಲಿ ಪಡಿತಾ ಇರುವಂತಹ BEd ಅಂದ್ರೆ ಬ್ಯಾಚುಲರ್ ಆಫ್ ಎಜುಕೇಶನ್ ಅನ್ನ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಯಾವ ರೀತಿಯಾಗಿ ಪಡ್ಕೊಳ್ಳೋದು, ಅಡ್ಮಿಷನ್ ತಗೊಳ್ಳೋದು ಹೇಗೆ, ಹಾಗೆ ಫೀಸ್ ಎಷ್ಟಿದೆ ಒಂದು ವರ್ಷದ BEd ಕೋರ್ಸ್ಗೆ, ಮೊದಲ ವರ್ಷಕ್ಕೆ ಎಷ್ಟು, ಸೆಕೆಂಡ್ ಇಯರ್ಗೆ ಎಷ್ಟು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ವಿಶ್ವವಿದ್ಯಾಲಯದ ಅಧಿಕೃತವಾದಂತಹ ಸರ್ಕ್ಯುಲರ್ ನೊಂದಿಗೆ ನೋಡ್ತಾ ಇದ್ದೀವಿ. ಸೊ ನಾನು ಮೊದಲಿಗೆ ಒಂದೊಂದೇ ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತೀನಿ. KSOU ನಲ್ಲಿ BEdಗೆ ಸೇರ್ಕೊಳ್ಳೋದು ಹೇಗೆ? ನೀವು KSOU ನಲ್ಲಿ BEdಗೆ ಸೇರ್ಕೊಳ್ಬೇಕು ಅಂತಂದ್ರೆ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡ್ಕೊಂಡಿರಬೇಕು. ಬಹಳ ಮುಖ್ಯವಾಗಿ ನಾವು ಬೇರೆ ವಿಶ್ವವಿದ್ಯಾಲಯಗಳಲ್ಲಿ BEd ಅನ್ನು ಮಾಡಬೇಕು ಅಂದ್ರೆ ರೆಗ್ಯುಲರ್ ಆಗಿ ನಾವು ಕೌನ್ಸಿಲಿಂಗ್ ಹೋಗಬೇಕು, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ ಯಾವುದೇ CET ನಡೆಸಲಾರದೆ ನಾವು ಬೆಂಗಳೂರಿಗೆ ಹೋಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀವಿ, ಡಯಟ್ಗಳಲ್ಲಿ ವೆರಿಫೈ ಮಾಡ್ಕೊಂತೀವಿ, ನಮಗೆ ಬೇಕಾದಂತಹ ಕಾಲೇಜ್ಗಳಲ್ಲಿ BEd ಸೀಟ್ ಅನ್ನು ತಗೊಂತೀವಿ. ಆದ್ರೆ KSOU ನಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಹೆಂಗಿದೆ ಅಂತಂದ್ರೆ, ಫಸ್ಟ್ ನಾವು ಅಡ್ಮಿಷನ್ ಪೋರ್ಟಲ್ ನಲ್ಲಿ ಒಂದ್ಸಲ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ CET ಅನ್ನ ನಡೆಸ್ತಾರೆ, ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತ ನಾವು ಅದನ್ನ ಕರಿತೀವಿ, ಕಾಮನ್ ಎಂಟ್ರನ್ಸ್ ಟೆಸ್ಟ್. ಒಂದು CET ನಡೆಸ್ತಾರೆ. CET ನಲ್ಲಿ ಪಡೆಯುವಂತಹ ಅಂಕಗಳ ಆಧಾರದ ಮೇಲೆ ನಮಗೆ BEdಗೆ ಸೀಟ್ ಅನ್ನ KSOU ನಲ್ಲಿ ಕೊಡ್ತಾರೆ. ಹೇಗಿರುತ್ತೆ ಈ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದನ್ನ ನಾನು ಮತ್ತೆ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಅಡ್ಮಿಷನ್ ಪೋರ್ಟಲ್ ನಲ್ಲಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಅನ್ನೋದರ ಲೈವ್ ಡೆಮೋ ವಿಡಿಯೋನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೀವು ಆ ಮೂಲಕ ಆ ವಿಡಿಯೋನ ನೋಡಿಕೊಂಡು ನೀವು ಈಸಿಯಾಗಿ BEdಗೆ ಏನಾದ್ರು ಅಡ್ಮಿಷನ್ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಈಸಿಯಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬಹುದು. ಆ ವಿಡಿಯೋದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇನ್ನು ಎರಡನೇದು ಅರ್ಹತೆ ಏನು, ನಾನು ಈಗಾಗಲೇ ಹೇಳ್ದಂಗೆ ಸಂಬಂಧಿಸಿದ ನಾವು ಪದವಿಯನ್ನ ಪಡ್ಕೊಂಡಿರಬೇಕು. ಪದವಿಯನ್ನ ಪಡ್ಕೊಂಡ ನಂತರ ನಾವು KSOU ನವರು ಅಧಿಕೃತವಾಗಿ ಜುಲೈ ಸರ್ಕಲ್ ಮತ್ತೆ ಜನವರಿ ಸರ್ಕಲ್ ಅಂತ 2 ಬಾರಿ ಅವರು ಅಪ್ಲಿಕೇಶನ್ ಅನ್ನ ಕರೀತಾರೆ. ಆ ಸಂದರ್ಭದಲ್ಲಿ ನಾವು ಅಪ್ಲಿಕೇಶನ್ ಅನ್ನ ಹಾಕಬೇಕು ಆನ್ಲೈನ್ ಮೂಲಕ. ಅದರ ಲಿಂಕ್ ಅನ್ನು ಕೂಡ ನಾನು KSOU ನ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆವಾಗ ಅಪ್ಲಿಕೇಶನ್ ಅನ್ನ ಹಾಕಬೇಕು. ನೆಕ್ಸ್ಟ್ CET ಕಾಲ್ ಮಾಡ್ತಾರೆ, CETಗೆ ಬರೀಬೇಕು, CET ನ ಬರೆದು ಅದರ ಸೆಲೆಕ್ಷನ್ ಲಿಸ್ಟ್ ಅನ್ನು ಕೂಡ, ಮೆರಿಟ್ ಲಿಸ್ಟ್ ಅನ್ನು ಅಥವಾ ಆ ಒಂದು ನಾವು ಪಡ್ಕೊಂಡಂತಹ ಅಂಕಗಳ ಲಿಸ್ಟ್ ಅನ್ನು ಕೂಡ ಅಧಿಕೃತವಾದಂತಹ KSOU ವೆಬ್ಸೈಟ್ ನಲ್ಲೇ ಬಿಡ್ತಾರೆ. ಅಲ್ಲಿ ನಮ್ಮ ಅಂಕಗಳನ್ನು ಕೂಡ ನಾವು ನೋಡ್ಕೊಳ್ಬಹುದು. ಇನ್ನು ಫೀಸ್ ಎಷ್ಟು ಬರುತ್ತೆ ಒಂದು ವರ್ಷಕ್ಕೆ ನಾವು ಈ ಒಂದು KSOU ಮೂಲಕ BEd ಅನ್ನು ಪಡ್ಕೊಳ್ತಾ ಹೋದ್ರೆ? ಈಗ ಸಾಮಾನ್ಯವಾಗಿ ನಾವು ನಾರ್ಮಲ್ BEd ಮಾಡಿದ್ರೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸುಮಾರು ಒಂದು 20 ರಿಂದ 25 ಸಾವಿರ ಬರುತ್ತೆ ಒಂದು ವರ್ಷಕ್ಕೆ. ಪ್ರೈವೇಟ್ ಕಾಲೇಜ್ ಅಲ್ಲಾದ್ರೆ, ಏಡೆಡ್ ಅಲ್ಲಾದ್ರೆ ಒಂದು 20, ಗೌರ್ಮೆಂಟ್ ಅಲ್ಲಾದ್ರೆ ಒಂದು 10 ಸಾವಿರ ಬರ್ತಾ ಇರುತ್ತೆ. ಬಟ್ KSOU ನಲ್ಲಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ನಲ್ಲಿ, ಇದು ಓಪನ್ ಯೂನಿವರ್ಸಿಟಿ ಆಗಿರೋದ್ರಿಂದ ಕೆಲವೊಂದಿಷ್ಟು ಮಾರ್ಪಾಡುಗಳಾಗ್ತಾ ಇರ್ತವೆ. ಸೊ ಆ ದಿಸೆಯಲ್ಲಿ ಎಷ್ಟಿದೆ BEdಗೆ ಫೀಸ್ ಅಂತ ನೋಡೋದಾದ್ರೆ, ನಾವು ಫಸ್ಟ್ ಇಯರ್ BEdಗೆ ಒಟ್ಟು ಇಲ್ಲಿ SJF ಅಂತ 300 ರೂಪಾಯಿ, APF ಅಂತ 1500 ರೂಪಾಯಿ, RF ಅಂತ 800 ರೂಪಾಯಿ, SDF ಅಂತ 650 ರೂಪಾಯಿ, LF ಅಂತ 250 ರೂಪಾಯಿ, AF ಅಂತ 500 ರೂಪಾಯಿ, ಅದರ್ ಫೀಸ್ 26,750 ರೂಪಾಯಿ. ಒಟ್ಟಾರೆಯಾಗಿ ಇರುವಂತಹ ಶುಲ್ಕ ಎಷ್ಟಪ್ಪ ಅಂತಂದ್ರೆ 30,750 ರೂಪಾಯಿ. ಇದು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇರೋದು. ಫಸ್ಟ್ ಇಯರ್ ವಿದ್ಯಾರ್ಥಿಗಳು BEd ಸೇರಿಕೊಂಡ್ರೆ ಅವ್ರಿಗಿರುವಂತಹ ಶುಲ್ಕ ಎಷ್ಟಂದ್ರೆ 30,750 ರೂಪಾಯಿ. ಆಮೇಲೆ ಇಲ್ಲಿ ಯಾವ್ದು ಕನ್ಸೆಷನ್ ಇಲ್ಲ. BPL ಕಾರ್ಡು, ಎಕ್ಸ್ ಸರ್ವಿಸ್ ಮೆನ್ನು, ಡಿಫೆನ್ಸು ಅಂತಹ ಯಾವುದೇ ರಿಯಾಯಿತಿಯನ್ನು ಕೂಡ ಈ BEdಗೆ ಕೊಡುವುದಿಲ್ಲ. ಯಾಕಂದ್ರೆ ಇದೊಂದು ಪ್ರೊಫೆಷನಲ್ ಕೋರ್ಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ರಿಯಾಯಿತಿಗಳನ್ನ ಕೊಡ್ತಾ ಇಲ್ಲ. ಫಸ್ಟ್ ಇಯರ್ಗೆ 30,750 ರೂಪಾಯಿ, ಸೆಕೆಂಡ್ ಇಯರ್ಗೆ 30,250 ರೂಪಾಯಿ ಶುಲ್ಕವನ್ನ ನಾವು KSOU ನ ಮೂಲಕ ಏನಾದರೂ BEd ಅನ್ನ ಪೂರೈಸಬೇಕು ಅಂತ ಅನ್ಕೊಳ್ತಾ ಇದ್ರೆ ನಾವು 30,250 ರೂಪಾಯಿ ಸೆಕೆಂಡ್ ಇಯರ್ಗೆ, ಫಸ್ಟ್ ಇಯರ್ಗೆ 30,750 ರೂಪಾಯಿಯನ್ನ ನಾವು
ಕಟ್ಟಬೇಕಾಗತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಹಾಯಕ ಕಲಿಕಾರ್ಥಿ ಕೇಂದ್ರಗಳು ಅನ್ನುವಂತಹ ಇದಾವೆ, ಸಹಾಯಕ ಕಲಿಕಾರ್ಥಿ ಕೇಂದ್ರಗಳಿದಾವೆ. ಆ ಸಹಾಯಕ ಕಲಿಕಾರ್ಥಿ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮಾನ್ಯತೆ ಇದೆಯೋ ಇಲ್ವೋ, ಎಷ್ಟು ಫೀಸ್ ಆಗುತ್ತೆ, ಎಷ್ಟು ಸಲ ನಾವು ಅಲ್ಲಿ ಎಕ್ಸಾಮ್ ಬರಿಬೇಕಾಗುತ್ತೆ, ಅಸೈನ್ಮೆಂಟ್ ಬರಿಬೇಕು ಬ್ಯಾಡೋ, ಯಾವಾಗ ಎಕ್ಸಾಮ್ ಬರ್ತಾವ, ಆಮೇಲೆ ಮಟೀರಿಯಲ್ಸ್ ಯಾವಾಗ ಕೊಡ್ತಾರೆ, ಹೆಂಗ್ ಕೊಡ್ತಾರೆ ಇತ್ಯಾದಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಸಹಾಯಕ ಕಲಿಕಾರ್ಥಿ ಕೇಂದ್ರದಲ್ಲಿ ಒದಗಿಸ್ತಾರೆ. ಆ ಸಹಾಯಕ ಕಲಿಕಾರ್ಥಿ ಕೇಂದ್ರಗಳ ಲಿಸ್ಟ್ ಅನ್ನ ನಾನು ಈಗಾಗಲೇ ಟೆಲಿಗ್ರಾಮ್ ಚಾನಲ್ ನಲ್ಲಿ ಹಾಕಿದ್ದೀನಿ. ಅದರ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಈಸಿಯಾಗಿ ಸಹಾಯಕ ಕಲಿಕಾರ್ಥಿ ಕೇಂದ್ರದಲ್ಲಿ ನಿಮ್ಮ ಜಿಲ್ಲೆಯ ಸಹಾಯಕ ಕಲಿಕಾರ್ಥಿ ಕೇಂದ್ರಕ್ಕೆ ಫೋನ್ ಹಚ್ಚಿ ನೀವು ಆ ಸಹಾಯಕ ಕಲಿಕಾರ್ಥಿ ಕೇಂದ್ರಕ್ಕೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹಾಗೆ ನಿಮಗೆ ಅಗತ್ಯ ಇದ್ರೆ BEd ಮಾಡಲೇಬೇಕು ನಾನು KSOU ನಲ್ಲಿ ಅಂತಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಜೊತೆಗೆ BEd ಬಿಟ್ಟು MA MCom MSc MBA ಇತ್ಯಾದಿ ಕೋರ್ಸ್ ಗಳನ್ನ BA BCom BSc ಅದನ್ನು ಮಾಡ್ತಾ ಇದ್ರು ಕೂಡ KSOU ನಲ್ಲಿ ಅವಕಾಶ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಕೂಡ KSOU ನ ಅಧಿಕೃತ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಆ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಸಹಾಯಕ ಕಲಿಕಾರ್ಥಿ ಕೇಂದ್ರಗಳಿಗೆ ನೀವು ಫೋನ್ ಹಚ್ಚೋದ್ರ ಮೂಲಕ BEd ಗೆ ಆಗಿರಬಹುದು, MA MCom MSc BA BCom BSc PG ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಕಲಿಕಾರ್ಥಿ ಸಹಾಯ ಕೇಂದ್ರಗಳ ಸಂಪರ್ಕ ಸಂಖ್ಯೆಗಳನ್ನ ಅಡ್ರೆಸ್ ಅನ್ನ ಪಡ್ಕೊಂಡು ಅವ್ರಿಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಪ್ರವೇಶವನ್ನ ನೀವು ಖಚಿತಪಡಿಸಿಕೊಳ್ಳಬಹುದು ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಉಪಯುಕ್ತಕಾರಿಯಾಗಬಲ್ಲದು ಅನ್ನುವಂತಹ ಆಶಾಭಾವನೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.